ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಈಗಾಗಲೇ ವಿಧಿಸಲಾಗುತ್ತಿರುವ ಹೆಚ್ಚುವರಿ ಕಮಿಷನ್ ಹೊರತಾಗಿ ಇತ್ತೀಚಿನ ದಿನಗಳಲ್ಲಿ ಕಾನೂನು ಬಾಹಿರವಾಗಿ ಸಿಪಿಸಿ ಆಡ್ ಆಫರ್ಸ್, ಲಾಂಗ್ ಡಿಸ್ಟೆನ್ಸ್ ಪೇಮೆಂಟ್ ಚಾರ್ಜಸ್ ಸೇರಿದಂತೆ ಮುಂತಾದ ನಮೂನೆಯ ಅನಗತ್ಯ ಶುಲ್ಕಗಳನ್ನು ವಿಧಿಸಲಾಗುತ್ತಿದೆ. ಇದರಿಂದಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರು ಭಾರಿ ಪ್ರಮಾಣದ ಆರ್ಥಿಕ ನಷ್ಟವನ್ನು ಅನುಭವಿಸುವಂತಾಗಿದೆ. ಈ ಸಮಸ್ಯೆಯ ಬಗ್ಗೆ ಚರ್ಚಿಸಿ ಸಂವಿಧಾನ ಬಾಹಿರವಾಗಿ ಕಾರ್ಯಾಚರಿಸುತ್ತಿರುವ ಕಂಪನಿಗಳ ವಿರುದ್ಧ ಕಾರ್ಯತಂತ್ರ ರೂಪಿಸುವ ನಿಟ್ಟಿನಲ್ಲಿ ನಾಳೆ ಅಂದರೆ ಜುಲೈ 28 ಮಂಗಳವಾರ ಸಂಜೆ 4 ಗಂಟೆಗೆ ರಾಜಧಾನಿಯ ರಾಜಾಜಿನಗರ ಸಮೀಪದ ಸ್ವಾತಿ ರೆಸ್ಟೋರೆಂಟ್ ಬಳಿ ಹೋಟೆಲ್ ಮಾಲಕರ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ಹೋಟೆಲ್ ಮಾಲಕರು ಒಪ್ಪಂದದ ಕಮಿಷನ್ ಮತ್ತು ಅನ್ವಯಿಸುವ ತೆರಿಗೆಯ ಹೊರತಾಗಿ ವಿಧಿಸಲಾಗುತ್ತಿರುವ ಹೆಚ್ಚುವರಿ ಶುಲ್ಕಗಳನ್ನು ಪಟ್ಟಿ ಮಾಡಿಕೊಂಡು ಸಭೆಗಿಳಿಯಲಿದ್ದಾರೆ. ನಮ್ಮ ವ್ಯವಹಾರ ನಮ್ಮ ಶ್ರಮ, ನಮ್ಮ ಹಕ್ಕು ನಮ್ಮ ಧ್ವನಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಒಕ್ಕೊರಲಿನಿಂದ ಭಾರತದ ಪ್ರಮುಖ ಆನ್ಲೈನ್ ಆಹಾರ ವಿತರಣಾ ವೇದಿಕೆಯ ಕಮಿಷನ್ ದಂಧೆ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಲಿದ್ದಾರೆ. ನಮ್ಮ ಸಮಸ್ಯೆಯನ್ನ ಮನಗಂಡು ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಪರಿಹಾರವನ್ನ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯವನ್ನ ಕದತಟ್ಟುವುದು ಖಂಡಿತ ಎಂದು ಹೋಟೆಲ್ ಮಾಲಕರು ಆಕ್ರೋಶ ಹೊರಹಾಕಿದ್ದಾರೆ.